ನಮಸ್ತೆ. ಓಂ ನಮಃ ಶಿವೋಹಂ ನ್ಯೂಸಿಗೆ ಸ್ವಾಗತ. ಪ್ರಪಂಚ ಪ್ರಸಿದ್ಧ ಮಾವಿನ ಹಣ್ಣಿನ ನಗರ ಶ್ರೀನಿವಾಸಪುರ ತಾಲೂಕಿನ ಅರಕೇರಿ ಶ್ರೀ ನಾಗನಾಥೇಶ್ವರ ಸ್ವಾಮಿ ದೇವಾಲಯದಲ್ಲಿ ತಾರೀಕು 16/6/2026 ಗುರುವಾರ ಆಶ್ಲೇಷ ನಕ್ಷತ್ರಯುಕ್ತ ಆಷಾಢ ಶುದ್ಧ ತದಿಗೆ ಸ್ವಾಮಿಯವರಿಗೆ ಪ್ರತಿ ವರ್ಷದಂತೆ ಮಾವು ರೈತರ ಹಿತಾಸಕ್ತಿಗಾಗಿ ಮಾವಿನ ಹಣ್ಣಿನ ರಸದಿಂದ ಆಮ್ಲ ಫಲಾಭಿಷೇಕ ಅದ್ಧೂರಿಯಿಂದ ನೆರವೇರಿತು. ಎಂದಿನಂತೆ ಈ ವರ್ಷವೂ ಮಾವು ರೈತರ ಕ್ಷೇಮಕ್ಕಾಗಿ ಯಾವ ಸರ್ಪ ಭಯ ಇಲ್ಲದೆ ದೃಷ್ಟಿದೋಷ ಪರಿಹಾರಕ್ಕಾಗಿ ಇಂದು ಆಶ್ಲೇಷ ನಕ್ಷತ್ರವಾದ್ದರಿಂದ ಶ್ರೀನಿವಾಸಪುರ ಸನ್ಸಿಪ್ ಮ್ಯಾಂಗೋ ಟೊಮೊಟೊ ಪಲ್ಪ್ ಇಂಡಸ್ಟ್ರೀಸ್ ಮಾಲೀಕರಾದ ಶ್ರೀಮತಿ ಶ್ರೀ ವೆಂಕಟಲಕ್ಷ್ಮಮ್ಮ ಸೂರ್ಯಪ್ರಕಾಶ್ ರಾವ್ ರವರಿಂದ ಸ್ವಚ್ಛವಾದ ಮಾವಿನ ಹಣ್ಣಿನ ರಸದಿಂದ ರುದ್ರಾಭಿಷೇಕ ನೆರವೇರಿತು. ಮೊದಲಿಗೆ ಮಹಾಗಣಪತಿ ಪೂಜೆ, ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ, ನವಗ್ರಹ ಪೂಜೆ ನೆರವೇರಿಸಿ ಪ್ರಸನ್ನ ಪಾರ್ವತಿ ಪೂಜೆ, ಅಮ್ಮನವರ ಸಮೇತವಿರುವ ಶ್ರೀ ನಾಗನಾಥೇಶ್ವರ ಸ್ವಾಮಿಯವರಿಗೆ ಪಂಚಾಮೃತ ಅಭಿಷೇಕ ನೆರವೇರಿಸಿ ಲಘುನ್ಯಾಸ ಪೂರ್ವಕ 11 ಲೀಟರ್ ಆಮ್ಲ ಫಲರಸ ಏಕವಾರ ರುದ್ರಾಭಿಷೇಕ ನೆರವೇರಿಸಲಾಯಿತು. ಈ ವೇಳೆ ಧರ್ಮಾಧಿಕಾರಿಗಳು ರಮೇಶ್ ಬಾಬುರವರು ಹಾಜರಿದ್ದರು. ಪ್ರಧಾನ ಅರ್ಚಕರು ವೇದಬ್ರಹ್ಮ ಶ್ರೀ ಉಮಾಶಂಕರ್ ಶರ್ಮಾ ಮಾತನಾಡಿ, ಅಭಿಷೇಕದಲ್ಲಿ ಉನ್ನತ ಸ್ಥಾನ ಮಾವಿನ ಹಣ್ಣಿನ ರಸ ಅಭಿಷೇಕ ಪ್ರಿಯನಿಗೆ ಯಾರು ಆಮ್ಲ ಫಲರಸದಿಂದ ಕೈಂಕಾರ್ಯವನ್ನು ಮಾಡುತ್ತಾರೋ ಅವರಿಗೆ ಸಂಕಟಗಳು ಅಡಚಣೆಗಳು ದೂರವಾಗಿ ಲಕ್ಷ್ಮೀ ಕಟಾಕ್ಷ ದೊರೆಯುವುದೆಂದು ತಿಳಿಸಿದರು. ಇದೇ ಪ್ರಕಾರ ಆಗಸ್ಟ್ 7ನೇ ತಾರೀಕು ಶುಕ್ರವಾರ 10ನೇ ವರ್ಷದ ಆಡಿ ಕೃತಿಕೋತ್ಸವ ಹಾಗೂ ಉಚಿತ ಸಾಮೂಹಿಕ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯ ಸ್ವಾಮಿಯವರಿಗೆ ತಿರು ಕಲ್ಯಾಣೋತ್ಸವ, ಪಾಲ್ಕಾವಡಿ, ಹೂವಿನ ಕಾವಡಿಗಳು, ಸಂತಾನ, ಮದುವೆ ವಿಳಂಬ, ದೋಷ ನಿವಾರಣೆ ಹಾಗೂ ಮನೆ ಸೈಟು ಮಾಡಲು ಆಗದಿರುವವರಿಗೆ ಶೀಘ್ರವಾಗಿ ಸ್ವಂತ ಗೃಹ ಸ್ಥಳ ಮಾಡುವ ಯೋಗ ಬರುವುದು. ಋಣ ಅನುಬಂಧ ರೂಪೇಣ ಪತಿ ಪತ್ನಿ ಸುತ ಆಲಯ ಎಂಬಂತೆ ಋಣಕಾರಕನಾದ ಕುಜನಿಗೆ ಆ ಸುಬ್ರಹ್ಮಣ್ಯ ಸ್ವಾಮಿಗೆ ಕುಜ ಜಪ ಹೋಮಾದಿಗಳು ನೆರವೇರುವುದೆಂದು ತಿಳಿಸಿದರು. ಈ ಸುವರ್ಣ ಅವಕಾಶವನ್ನು ಉಪಯೋಗಿಸಿಕೊಳ್ಳಲು ತಿಳಿಸಿದರು. ಉಚಿತವಾಗಿ ನೆರವೇರುವ ಕಲ್ಯಾಣೋತ್ಸವದಲ್ಲಿ 108 ದಂಪತಿಗಳು ಕೂರಿಸಲಾಗುವುದು. ಕಲ್ಯಾಣೋತ್ಸವಕ್ಕೆ ಕೂರುವ ಭಕ್ತಾದಿಗಳು 9449619766 ನಂಬರ್ಗೆ ವಾಟ್ಸಪ್ ಮೂಲಕ ದಂಪತಿಗಳ ಹೆಸರು, ವಿಳಾಸ, ಕಾಂಟ್ಯಾಕ್ಟ್ ನಂಬರ್ ಕಳಿಸಬೇಕೆಂದರು. ಆಡಿ ಕೃತಿಕೋತ್ಸವದಲ್ಲಿ ತನು ಮನ ಧನ ಸಹಾಯದಿಂದ ಸಹಕರಿಸಲು ಮನವಿ ಮಾಡಿದರು. ಸರ್ವೇ ಜನ ಸುಖಿನೋ ಭವಂತು. ಹರಿ ಓಂ. ಶ್ರೀ ನಾಗನಾಥೇಶ್ವರ ಸ್ವಾಮಿ ದೇವಾಲಯ, ಅರಕೇರಿ, ಶ್ರೀನಿವಾಸಪುರ ತಾಲೂಕು, ಕೋಲಾರ ಜಿಲ್ಲೆ. ಇವತ್ತು ವಿಶೇಷ ಆಶ್ಲೇಷ ನಕ್ಷತ್ರ ಹಾಗೂ ಗುರುವಾರ ಆಷಾಢ ಮಾಸ. ವಿಶೇಷವಾದಂತಹ ಇವತ್ತು ಪ್ರತಿ ವರ್ಷ ನಡೆಯುವ ಈ ಒಂದು ಆಮ್ಲ ಫಲಾಭಿಷೇಕ ಅಂತ ಇಲ್ಲಿ ಇವತ್ತು ನೆರವೇರಿತು. ಶ್ರೀನಿವಾಸಪುರದಲ್ಲಿ ಸನ್ಸಿಪ್ ಇಂಡಸ್ಟ್ರೀಸ್ ಅವರು ಈ ಒಂದು ಪಲ್ಪನ್ನು ಅಂದರೆ ಈ ಒಂದು ರಸವನ್ನು ತಂದು ಭಗವಂತನಿಗೆ ಅರ್ಪಣೆ ಮಾಡಿದ್ರು. ಈ ಒಂದು ಅಭಿಷೇಕ ಹೋದ ವರ್ಷನೂ ಮಾಡಿದ್ವಿ. ಇವತ್ತು ಸಹ ಭಗವಂತನಿಗೆ ಈ ಒಂದು ಮಾವಿನ ಆಮ್ಲಗಳ ರಸ ಅಭಿಷೇಕ ಅಂತ. ಯಾಕಂದರೆ ಈ ಒಂದು ಫಲಾಭಿಷೇಕ ಮಾಡಿದರೆ ಐಶ್ವರ್ಯ. ಆದ್ದರಿಂದ ಈ ಒಂದು ದರ್ಶನವನ್ನು ಸಹ ಪಡೆದವರಿಗೂ ಸಹ ಭಗವಂತ ನಾಗನಾಥೇಶ್ವರ ಸ್ವಾಮಿ ಆರೋಗ್ಯ ಐಶ್ವರ್ಯ ನೀಡಿ ಕಾಪಾಡಿಕೊಂಡು ಬರ್ತಾರೆ. ಎಲ್ಲರೂ ಈ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಇದೇ ಪ್ರಕಾರವಾಗಿ ಆಗಸ್ಟ್ 7ನೇ ತಾರೀಕು ಆಡಿ ಕೃತಿಕೋತ್ಸವ ಇದೆ. ಸುಬ್ರಹ್ಮಣ್ಯ ಸ್ವಾಮಿ ಹುತ್ತದ ಮೇಲೆ ಬೆಳೆದಿರುವ ಈ ಸುಬ್ರಹ್ಮಣ್ಯ ಸ್ವಾಮಿಯವರಿಗೆ ಪ್ರತಿ ವರ್ಷ ಸುಮಾರು 10 ವರ್ಷಗಳಾಗಿದೆ. 10ನೇ ವರ್ಷದ ಈ ಆಡಿ ಕೃತಿಕೋತ್ಸವ ನಡೆಯುತ್ತದೆ. ಭಕ್ತಾದಿಗಳು ಆವತ್ತು ಯಾರಿಗಾದರೂ ಸಂತಾನಹೀನತೆ, ವಿವಾಹ ಹಾಗೂ ಏನಾದರೂ ಸೈಟ್ ತೊಗೋಬೇಕು, ಏನಾದರೂ ಮನೆ ಕಟ್ಟಬೇಕು, ಮನೆ ತಗೋಬೇಕು ಆಗ್ತಾ ಇಲ್ಲ ಅಂದರೆ ಕುಜನ ಕಾರಕ ಆಗ್ತಾನೆ. ಆದ್ದರಿಂದ ಸುಬ್ರಹ್ಮಣ್ಯೇಶ್ವರನಿಗೆ ಆವತ್ತು ವಿಶೇಷವಾಗಿ ಇಲ್ಲಿ ಉಚಿತ ಕಲ್ಯಾಣೋತ್ಸವ ಏರ್ಪಡಿಸಿದ್ದೀವಿ. 108 ದಂಪತಿಗಳಿಂದ ಕಲ್ಯಾಣೋತ್ಸವ ನಡೆಯುತ್ತದೆ.
ಏನು ಉಚಿತವಾಗಿ ಕೂತ್ಕೋಬಹುದು ದಂಪತಿಗಳು. ಅವರು ಈ ಒಂದು ಪಂಚೆ ಸೆಲ್ಯ ಉಟ್ಕೊಂಡು ಹಾಗೂ ಈ ಒಂದು ಸೀರೆಯಲ್ಲಿ ಬಂದು ಅವರು ಪರಿಸರ ಕುಂಕುಮ ತಟ್ಟೆ ಇಲ್ಲ ಹೂವು ಹಣ್ಣು ತಂದು ಬಂದು ಕೂತ್ಕೋಬಹುದು. ಯಾರು ದುಡ್ಡು ಕಟ್ಟುವ ಅವಶ್ಯಕತೆ ಇಲ್ಲ. ಆವತ್ತು ಬೆಳಗ್ಗೆಯಿಂದ ಸ್ವಾಮಿಯವರ ಸನ್ನಿಧಿ ಗಣಪತಿ ಪೂಜೆ, ಪುಣ್ಯಾಹ ಹಾಗೂ ಗ್ರಹಾರಾಧನೆ, ಕಲಶ ಸ್ಥಾಪನೆ ಹಾಗೂ ಕುಜ ಹೋಮ ನಡೆಯುತ್ತದೆ. ಕುಜ ಹೋಮ ಕೂತ್ಕೊಳ್ಳೋರಿಗೆ 2,116 ರೂಪಾಯಿ ಇದೆ. ಹಾಗೂ 516 ರೂಪಾಯಿ ಸಲ್ಲಿಸಿದರೆ ಕಾವಡಿ ಅಂತ ಪಾಲ್ ಕಾವಡಿ ಮಾಡಿಸ್ತೀವಿ. ಯಾರಿಗೆ ತೊಂದರೆ ಇದ್ರೂ, ಆರೋಗ್ಯ ತೊಂದರೆ ಇದ್ರೂ ಪಾಲ್ ಕಾವಡಿ ಮಾಡೋದು ಒಳ್ಳೆಯದು. ಅದನ್ನು 516 ರೂಪಾಯಿ ಕೊಟ್ಟು ಇಲ್ಲೇ ಹಾಲಿನ ಕೂಡ ಕೂರ್ತೀವಿ. ತಲೆ ಮೇಲೆ ಇಟ್ಕೊಂಡು ಹರಸಿನ ಬಟ್ಟೆ ಉಟ್ಕೊಂಡು ಒಂದು 2 ಹಾರಗಳು ತರಬೇಕು. ಭಗವಂತನಿಗೊಂದು ಅವ್ರಿಗೊಂದು ಇಲ್ಲಿಂದ ಪ್ರದಕ್ಷಿಣೆ ಮಾಡಿ ಭಗವಂತನ ಅರ್ಪಿಸ್ಬೋದು. ಹಾಗೆ ಕ್ಷೀರಾಭಿಷೇಕ ಇರುತ್ತದೆ. ಅದು 2,116 ರೂಪಾಯಿ ಅಭಿಷೇಕ ಆಗುತ್ತೆ, ಮಾಡಿಸ್ಬೋದು. ಎಲ್ಲ ಭಕ್ತಾದಿಗಳು ಅವತ್ತು ಯಾಗ ಚೈಲ್ಯಂದ್ರೆ ಗಾಡಿ ಕೃತಿಗೋತ್ಸವ ಸ್ವಾಮಿಯ ಜನ್ಮ ನಕ್ಷತ್ರ ಬಂದು ಸ್ವಾಮಿಯವರನ್ನು ಇಲ್ಲಿ ಸೇವೆ ಸಲ್ಲಿಸಿ ಎಲ್ಲ ವಿಧವಾದಂತಹ ಫಲಗಳನ್ನು ಪಡೆಯಬಹುದು ಅಂತ ಸವನಿಯ ಪ್ರಾರ್ಥನೆ. ಹರಿ ಓಂ ಸ್ವಸ್ತಿ.